ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ತುಲಾ ರಾಶಿ ಬಗ್ಗೆ ನೋಡೋಣ. ತುಲಾ ರಾಶಿಗೆ ಯಾವ ದಿಕ್ಕು ಒಳ್ಳೆಯದು, ಡೈರೆಕ್ಷನ್ ಯಾವುದು ಉತ್ತಮ, ಇವರು ಎಲ್ಲಿ ಯಾವ ಯಾವ ಕಡೆಗಳಲ್ಲಿ ಇವರಿಗೆ ಯಾವ ಯಾವ ಲಕ್ಗಳು ಕೊಡುತ್ತೆ ಅನ್ನುವುದನ್ನು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ತುಲಾ, ಅದಕ್ಕೆ ಲಿಬ್ರಾ ಅಂತ ಕರಿತೀವಿ. ಲಿಬ್ರಾ ಅಲ್ಲಿ ಯಾರ್ಯಾರು ನಿಮಗೆ ವಿಶಾಖ ನಕ್ಷತ್ರ ಬರುತ್ತೆ, ಸ್ವಾತಿ ನಕ್ಷತ್ರ ಬರುತ್ತೆ, ನಿಮಗೆ ಇಲ್ಲಿ ಚಿತ್ತಾ ನಕ್ಷತ್ರ ಬರುತ್ತೆ. ಈ ಮೂರೂ ನಕ್ಷತ್ರಕ್ಕೆ ಅಧಿಪತಿ ತುಲಾನೇ ಇರುತ್ತೆ. ತುಲಾಗೆ ಯಾರು, ತುಲಾ ರಾಶಿಗೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಶುಕ್ರ. ತುಲಾಗೆ ಅಧಿಪತಿ ಶುಕ್ರ, ವೆನೂಸ್ ಅಂತ ಕರಿತೀವಿ. ಈ ವೆನೂಸ್ ಇದ್ದ ಕಡೆ ಧನ ಲಾಭ ಅಂತ ಕರಿತೀವಿ. ತುಲಾ ರಾಶಿಯವರು ಶುಕ್ರ ನೋಡಿ, ಇಲ್ಲಿ ನಮಗೆ ಈಗ ಒಂದು ಜಾತಕವನ್ನು ತೆಗೆದುಕೊಂಡಾಗ ನಮಗೆ ಎರಡು ಗುರುಗಳು ಬರ್ತಾರೆ. ಇಲ್ಲಿ ಒಂದು ಗುರುವಿನ ಒಂದು ಗುರು, ಅವನು ಒಂದು ನಾಯಕನ ಪಟ್ಟದಲ್ಲಿ ಗುರು ಕೂಡ ಇರ್ತಾರೆ. ಒಂದು ಏನಂತೀವಿ, ರಾಕ್ಷಸಕ್ಕೆ ಗುಣಕ್ಕೆ ಯಾರು, ಇಲ್ಲಿ ಶುಕ್ರ ಅಧಿಪತಿಯಾಗಿರ್ತಾನೆ. ಶುಕ್ರನಿಗೆ ಏನು, ಮನೆ ಕಟ್ಟಬೇಕು, ಶುಕ್ರ ಬೇಕು. ನಿಮ್ಮ ಮದುವೆ ಆಗಬೇಕು, ಶುಕ್ರ ದಶ ಇರಬೇಕು. ನಿಮಗೆ ಕೆಲಸ ಸಿಗಬೇಕು, ಶುಕ್ರ ದಶೆ ಬೇಕು. ನಿಮಗೆ ಮಗು ಆಗಬೇಕು, ಪುತ್ರ ಸಂತಾನ, ಶುಕ್ರ ದಶೆ ಬೇಕು. ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಬೇಕು, ಶುಕ್ರ ಬೇಕು. ಬಿಸ್ನೆಸ್ ಮಾಡಬೇಕು, ಶುಕ್ರ ಬೇಕು. ಶುಕ್ರ ಕೊಡುವಂಥವನು, ಶುಕ್ರ ಎಲ್ಲವನ್ನು ಕೊಡ್ತಾನೆ. ಅದೇ ರೀತಿ ಶುಕ್ರ ಒಳ್ಳೆ ಯೋಗ ಫಲವನ್ನು ಕೊಡ್ತಾನೆ. ಶುಕ್ರ ತುಲಾ ರಾಶಿಗೆ ಅಧಿಪತಿ ಕೂಡ ಅವನೇ ಆಗಿರ್ತಾನೆ. ಹಾಗಾಗಿ ಇಲ್ಲಿ ನಾವು ಶುಕ್ರನಿಗೆ ಬೆಸ್ಟ್ ಡೈರೆಕ್ಷನ್ ಅಂದರೆ ತುಲಾ ರಾಶಿಯವರಿಗೆ ವೆಸ್ಟ್ ಅಂದರೆ ಏನು, ಪಶ್ಚಿಮ, ಪೂರ್ವ ಪಶ್ಚಿಮ ಅಂತ ಕರೀತಾರೆ. ಅದಕ್ಕೆ ವೆಸ್ಟ್ ಡೈರೆಕ್ಷನ್ ತುಂಬ ಉತ್ತಮ ತುಲಾ ರಾಶಿಯವರಿಗೆ. ಇವರು ಯಾವುದೇ ಕೆಲಸಗಳನ್ನು ಪಶ್ಚಿಮ ದಿಕ್ಕಿಗೆ ಅಥವಾ ವೆಸ್ಟ್ ಫೇಸಿಂಗ್ ಕೂತು ಮಾಡಿದರೆ ಇವರಿಗೆ ಯಶಸ್ಸು ಇವರಿಗೆ ತುಂಬಾ ಚೆನ್ನಾಗಿರುತ್ತದೆ. ಇವರಿಗೆ ಎರಡನೇ ಆಪ್ಷನ್ ಅಂದ್ರೆ ಇವರು ಬೇಕಾದ್ರೆ ಪೂರ್ವ ತೆಗೆದುಕೊಳ್ಳಬಹುದು, ಪೂರ್ವ ದಿಕ್ಕು ಅಥವಾ ಈಸ್ಟ್ ಫೇಸಿಂಗ್ ತಗೋಬಹುದು. ಆದರೆ ಇವರಿಗೆ ಆಫೀಸ್ ಇರಬಹುದು, ಮನೆ ಇರಬಹುದು, ಯಾವುದೇ ಒಂದು ಗ್ರಂಥಿಗೆ ಅಂಗಡಿ ಇರಬಹುದು, ಮತ್ತೆ ಈಗ ಹೆಣ್ಣು ಮಕ್ಕಳಿಗೆ ರಿಲೇಟೆಡ್ ಡ್ರೆಸ್ ಇರಬಹುದು, ಮೇಕಪ್ ಕಿಟ್ ಇರ್ಬೋದು, ಯಾವುದೇ ಮಾಡಲಿ ಇವರಿಗೆ ಹೆಣ್ಣು ಮಕ್ಕಳಿಗೆ ಒಲವಿರುವಂಥದ್ದು ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅಲಂಕಾರ ಪ್ರಿಯರಿರ್ತಾರೆ, ಮತ್ತು ಇವರು ಆಡಂಬರ ಜೀವಿಗಳಾಗಿರ್ತಾರೆ. ಎಷ್ಟಿದ್ರೂ ಖರ್ಚು ಮಾಡು ಈ ಥರ ಮನೋಭಾವವನ್ನು ಹೊಂದಿರ್ತಾರೆ. ಇವರು ತುಂಬ ಚೆನ್ನಾಗಿ ಮನೆ ಕಟ್ಟಬೇಕು ಅಂದ್ರೆ ಆಡಂಬರವಾಗಿ ಕಟ್ಟಬೇಕು. ಇವರು ಆರ್ಡಿನರಿ ಮನೆ ಕಟ್ಟಲ್ಲ ಇವರು. ಆ ಥರ ಇವರ ಗುಣಲಕ್ಷಣಗಳಿರುತ್ತೆ. ಬಂದರೆ ಕಾರಲ್ಲೇ ಬರಬೇಕು, ಸ್ಟ್ಯಾಂಡರ್ಡ್ ಲೈಫ್ ಇರುತ್ತೆ ಇವರಿಗೆ. ಯಾವಾಗಲೂ ಜನಗಳ ಅತಿ ಹೆಚ್ಚು ಪ್ರೀತಿನ ಇವರು ಗಳಿಸ್ಕೋತಾರೆ, ಅತಿ ಹೆಚ್ಚು ಸ್ಪಂದಿಸ್ತಾರೆ ಜನಗಳ ಜೊತೆ ಇವರು. ಹಾಗಾಗಿ ಇವರಿಗೆ ಪಶ್ಚಿಮ ದಿಕ್ಕು, ತುಲಾ ರಾಶಿಯವರಿಗೆ ನೋಡಿ, ಅವರು ಮನೆ ಕಟ್ಟುವುದಾದರೆ ಪಶ್ಚಿಮ ದಿಕ್ಕಿಗೆ ಮನೆ ಕಟ್ಟಬೇಕು. ವೆಸ್ಟ್ ಡೈರೆಕ್ಷನ್ ಇವರಿಗೆ ಮನೆ ಕಟ್ಟಿದ್ರೆ ಯಶಸ್ಸು ಜಾಸ್ತಿ ಇರುತ್ತೆ ಇವರಿಗೆ. ಆ ಸೆಕೆಂಡ್ ಆಪ್ಷನ್ ಬೇಕಾದ್ರೆ ಇವರು ಈಸ್ಟ್ ಫೇಸಿಂಗ್ ತೆಗೆದುಕೊಳ್ಳಬಹುದು. ಆಮೇಲೆ ಈ ವೆಸ್ಟ್ ಡೈರೆಕ್ಷನ್ನಲ್ಲಿ ಇವರು ಯಾವಾಗಲೂ 6 ನಂಬರ್ 6 ಬರೆದಿರಬೇಕು ಡೋರ್ ಮೇಲೆ. ಅತಿ ಹೆಚ್ಚು ಇನ್ನೂ ಹೆಚ್ಚು ಲಾಭನ ಇವರಿಗೆ ತಂದು ಕೊಡುತ್ತೆ. 6 ನಂಬರ್ 6 ಬರೆದಿಟ್ಕೋಬೇಕು. ಆ ನಂತರ ಇವರು ಪಶ್ಚಿಮ ದಿಕ್ಕು, ಅದು ವೆಸ್ಟ್ ದಿಕ್ಕು ಅಂತ ಹೇಳ್ತೀವಲ್ಲ, ಆ ಡೈರೆಕ್ಷನ್ನಲ್ಲಿ ಇವರು ಯಾವಾಗಲೂ ಕೂತ್ಕೊಳ್ಳೋದು, ಇಲ್ಲಾಂದ್ರೆ ಏನೋ ಬಿಸ್ನೆಸ್ ಮಾಡೋದು, ಏನೇ ಮಾಡಿದ್ರು ಕೂಡ ಇವ್ರಿಗೆ ಅತಿ ಹೆಚ್ಚು ಲಾಭವನ್ನು ಅಲ್ಲೂ ಕೂಡ ತಂದುಕೊಡುತ್ತೆ. ಮತ್ತು ಇವರು ಕೂಡ ಮಧ್ಯಭಾಗ, ಯಾವಾಗಲೂ ಕೂಡ ಇವ್ರು ಏನು ಮಾಡಬೇಕು, ಮಧ್ಯಭಾಗಕ್ಕೆ ಮನೆಯ ಮೇನ್ ಡೋರ್ ಇದೆಯಲ್ಲ, ಮುಂಭಾಗಿಲು ಅಂತ ಕರಿತೀವಲ್ಲ, ಮೇನ್ ಡೋರ್, ಅದು ಮಧ್ಯಭಾಗಕ್ಕೆ. ಆ ಕಡೆನೂ ಇರಬಾರ್ದು, ಈ ಕಡೆನೂ ಮೂಲೆ ಕಾರ್ನೇ ತಗೊಂಡೋಗಿ ಹಾಕ್ಬಾರ್ದು. ಯಾವಾಗಲೂ ಒಂದು 3 ಅಡಿನ ಬಿಟ್ಟು ಹಾಕ್ಬೇಕು. ಇಲ್ಲೂ ಕೂಡ ಇವರು ಕೂಡ ಇದೇ ಕೆಲಸವನ್ನ ಮಾಡಬೇಕು. ಆಗ ಇವರು ಜನಪ್ರಿಯತೆ ಅತಿ ಹೆಚ್ಚು ಪಡಿತಾರೆ. ಆಗ ಇವರು ಜಾಸ್ತಿ ಪೊಲಿಟಿಕಲ್ಲು ಮತ್ತು ರಾಜಕೀಯ ಇರ್ಬೋದು, ಅಥವಾ ಅವರ ಒಂದು ಒಳ್ಳೆ ಉನ್ನತ ಸ್ಥಾನಮಾನಗಳಿಗೆ ಹೋಗುವಂಥ ಯೋಗ ಕೂಡ ಇವರಿಗೆ ಜಾಸ್ತಿ ಇರುತ್ತೆ. ಮತ್ತು ಇವರು ಈ ವಾಸ್ತುವಿನಲ್ಲಿ ಇವ್ರು ಏನು ಮಾಡ್ಕೋಬೇಕು ಅಂದರೆ, ಈ ವಾಸ್ತು ಮಾಡಬೇಕಾದ್ರೇನೆ ಇವರು ತುಲಾರಾಶಿಯವರು ಇವ್ರಿಗೆ ತುಲಾರಾಶಿಯವರಿಗೆ ವೆಸ್ಟ್ ಡೈರೆಕ್ಷನ್ ಅಂತ ಪಶ್ಚಿಮ ದಿಕ್ಕು ಅಂತಲೂ ಹೇಳಿದ್ದೀನಿ. ಆದರೆ ಇವರಿಗೆ ಯಾವ ಒಂದು ಆಗಿ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಸುಮ್ಮನೆ ಮನೆ ಕಟ್ಕೋಬೇಡಿ ದಯವಿಟ್ಟು. ನಿಮ್ಮ ಯಾವ ಆಯಗಳು ನಿಮಗೆ ಆಗಿ ಬರುತ್ತೆ, ಸಿಂಹಾಯ ಇದೆ, ಧ್ವಜಾಯ ಇದೆ, ನಿಮಗೆ ಋಷಭಾಯ ಇದೆ, ಮತ್ತೆ ಗಜಾಯ ಇದೆ.
4 ಆಯದಲ್ಲಿ ನಿಮಗೆ ಯಾವ ಆಯ ಬರುತ್ತೆ ಅದು ಕೂಡ ಇಂಪಾರ್ಟೆಂಟು. ಸುಮ್ಮನೆ ಹೋಗಿ ಮನೆ ಕಟ್ಟಬೇಡಿ ದಯವಿಟ್ಟು. ನಿಮಗೆ ನಿಮಗೆ ನಿಮ್ಮ ಹೆಸರಿಗೆ, ನಿಮ್ಮ ಗಳಿಗೆಗೆ, ನೀವು ಹುಟ್ಟಿದ ಗಳಿಗೆ ನಕ್ಷತ್ರ, ನಿಮ್ದು ಸ್ವಾತಿ ನಕ್ಷತ್ರನ, ವಿಶಾಖ ನಕ್ಷತ್ರನ, ಅಥವಾ ನಿಮ್ದು ಚಿತ್ತಾ ನಕ್ಷತ್ರನ, ನಕ್ಷತ್ರವನ್ನು ನೋಡಿ ನೀವು ಆ ನಂತರ ಆಯವನ್ನು ಮಾಡಿಸಿ ನಂತರ ವಾಸ್ತುವನ್ನ ನೋಡಿಕೊಳ್ಳಿ. ಸುಮ್ಮನೆ ಮನೆ ಕಟ್ಟಬೇಡಿ. ಅದು ತುಂಬಾ ಕೆಲವೊಂದು ಟೈಮು ನಿಮಗೆ ತಪ್ಪು ಅಭಿಪ್ರಾಯ ಕೂಡ, ತಪ್ಪು ತಿಳುವಳಿಕೆಯಿಂದನೂ ಕೂಡ ಎಲ್ಲೋ ಒಂದು ಕಡೆ ನೀವು ವಿಘ್ನಗಳನ್ನು ಅನುಭವಿಸ್ಬೇಕಾಗತ್ತೆ. ತುಲಾರಾಶಿಯವರು ಕೆಲವೊಬ್ಬರು ಪೂರ್ವ ದಿಕ್ಕು, ನಾನು ತುಂಬಾ ಕಡೆ ಹೋಗಿ ನೋಡಿದ್ದೀನಿ, ತುಲಾರಾಶಿಯವರಿಗೆ ಪೂರ್ವ ದಿಕ್ಕು, ಕೆಲವರು ನಾರ್ತ್ ಹೋಗಿ ಕಟ್ಕೊಂಡಿದ್ದಾರೆ. ಇದನ್ನೆಲ್ಲ ಸುಮ್ಮನೆ ಅನಾವಶ್ಯವಾಗಿ ಮುಂಚಿತವಾಗಿ ಯೋಚಿಸಿ ನಂತರ ನೀವು ಅದನ್ನ ನಿಮ್ಮ ಒಂದು ಡೈರೆಕ್ಷನ್ ಯಾರನ್ನಾದರೂ ಸಂಪರ್ಕಿಸಿ ನಂತರ ನೀವು ಡಿಸಿಷನ್ ತಗೊಳ್ಳಿ. ಸುಮ್ಮನೆ ಏಕಾಏಕಿ ಹೋಗಿ ಮನೆ ಕಟ್ಟಬೇಡಿ. ಇಲ್ಲ ಅಂದ್ರೆ ನಿಮ್ಮಷ್ಟು ಹಾಳಾಗುವಂಥವ್ರು ಮತ್ತೊಬ್ಬರಿರಲ್ಲ. ಯಾಕೆಂದ್ರೆ ನೀವು ಮಾಡದೆ, ನೀವು ಕೇಳದೆ ನೀವೇ ಮಾಡಿದಲ್ಲಿ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರಾ. ತುಲಾರಾಶಿಯವರು ಯಾವಾಗಲೂ ಚಂಚಲ ಚಿತ್ತರಾಗಿರ್ತಾರೆ, ಟೆನ್ಷನ್ ತಗೋತಾ ಇರ್ತೀರಾ, ಎಲ್ಲಿಗೋದ್ರೂ ನೆಮ್ಮದಿ ಇರಲ್ಲ, ಎಲ್ಲ ಇರುತ್ತೆ ನೆಮ್ಮದಿ ಇರಲ್ಲ ನಿಮಗೆ. ಅದಕ್ಕೆ ನೀವು ವೆಸ್ಟ್ ಫೇಸಿಂಗ್ ಅನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ನಂತರ ಬೇಕಾದ್ರೆ ಈಸ್ಟಿಗೆ ಬನ್ನಿ ನೀವು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಆದಷ್ಟು ನೀವು ಕೇರ್ ಆಗಿರೋದು ಉತ್ತಮ ಅಂತ ಹೇಳ್ತೀನಿ.